ಆಲ್ಮೋಸ್ಟ್ ಓಮ್ನಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ವೆಹಿಕಲ್ ಸಿಗದೇ ಇಲ್ಲ ನಿಮ್ಗೆ. ಅಂತದ್ರಲ್ಲಿ ಕ್ಯೂಟ್ ಆಗಿರೋ ಓಮ್ನಿ ಸೂಪರ್ ಆಗಿದೆ. ಕಲರ್ ಕೂಡ ಎಲ್ಲೂ ಹೋಗಿಲ್ಲ ನಿಮ್ಗೆ. ಅಂಡ್ ಬ್ರ್ಯಾಂಡ್ ನ್ಯೂ 4 ಕೂಡ ಹೊಸ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಯಾವ ಸರ್ ಮಾಡ್ಲಿದ್ದು? 2008 ಸಿಂಗಲ್ ಓನರ್ ಸರ್. ಬರೀ 29,000 ಇದೆ. ಪ್ಲಸ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಹೊಸ ಟೈರ್ ಇದೆ. 8 ಸೀಟರ್ ಇದು. 7+1 ಹೌದು ಸರ್. ಅದು ಓಕೆ ಓಕೆ. 2,20,000ಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 2,20,000 ಫೈನಲ್. ಹೌದು ಸರ್. ಹೌದು 5819 ಗಾಡಿ ನಂಬರ್ ಬಂದ್ಬಿಟ್ಟು 2,20,000 ಫೈನಲ್ ಮಾಡಿ ಕೊಟ್ಟಿದ್ದಾರೆ. ಕಿಲೋಮೀಟರ್ ಬರೀ 29,000 ಓಡಿದೆ ಸರ್. ಬರೀ 29,000 ಕಿಲೋಮೀಟರ್ ಓಡಿರುವಂತ ಓಮ್ನಿ ಫಸ್ಟ್ ಟೈಮ್ ತೋರಿಸ್ತಿರೋದು. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಇನ್ನ ಕವರೇ ತೆಗ್ದಿಲ್ಲ ಸರ್ ನೋಡಿ ಗಾಡಿದು. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕವರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಇನ್ನು ಗಾಡಿದು ಕವರ್ ಕೂಡ ಬಿಚ್ಚಿಲ್ಲ ನಿಮ್ಗೆ. ಅಂಡ್ ಶೋರೂಮ್ ಇಂದ ಆಲ್ಮೋಸ್ಟ್ ಶೋರೂಮ್ ಟೆಸ್ಟ್ ಅಲ್ಲೇ ಇದೆಯಲ್ಲ ಸರ್? ಹೌದು ಸರ್. ಸರ್ ಏನಾರ ಲೋನ್ ಆಗುತ್ತಾ? ಫುಲ್ ಕ್ಯಾಶ್? ಫುಲ್ ಕ್ಯಾಶ್ 2,20,000 ಫೈನಲ್. ಸೊ ಇನ್ನು ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ನಿಮ್ಗೆ, ಆಲ್ಟೋ LXi ಈ ಗಾಡಿ ಬಂದ್ಬಿಟ್ಟು. ಅಂಡ್ ಇದರಲ್ಲಿ ಪವರ್ ಸ್ಟೇರಿಂಗ್ AC ಬರುತ್ತಲ್ವಾ ಸರ್? ಹೌದು ಸರ್. 2008 ಸೆಕೆಂಡ್ ಓನರ್ ಸರ್ ಇದು. 4 ಕೂಡ ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ₹1 ಖರ್ಚಿಲ್ಲ ಮಾಡಿ ಕೊಡ್ತೀವಿ ಸರ್. ಇದು 1.5 ಫೈನಲ್ ಆಗುತ್ತೆ ಸರ್. ಇದು 1,50,000 ಫೈನಲ್. ಫಸ್ಟ್ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ಮಾಡಿ ಕೊಟ್ಟು 1,50,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಏನು ಆಲ್ಟೋ ಆರಾಮಾಗಿ ಒಂದು 20 ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ 20 ಮೈಲೇಜ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ರೇರ್ ಅಲ್ಲಿ ಒಂದು ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ. ಸೊ ಬಡ್ಜೆಟ್ ಅಲ್ಲಿ ಏನಾರ ಹುಡ್ಕಂಗಿದ್ರೆ ನೋಡ್ತಾ ಇರ್ಬೋದು 4 ಜನ 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಬರೀ 1,50,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಅಂಡ್ ಅದೇ ತರ ಒಂದು ಶೆವ್ಲೆಟ್ ಬೀಟ್ ಇದು ಬಂದ್ಬಿಟ್ಟು LT ವೇರಿಯಂಟ್ ಟಾಪ್ ಎಂಡ್ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸೂಪರ್ ಆಗಿ ಬರುತ್ತೆ ನಿಮ್ಗೆ. ಇದ್ರಲ್ಲೂ ಕೂಡ ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಈ ಗಾಡಿ 22-23 ಮೈಲೇಜ್ ಬರುವಂತ ವೆಹಿಕಲ್. 2012 ಸಿಂಗಲ್ ಓನರ್ ಸರ್ ಇದು. ಡೀಸೆಲ್ ಕಾರ್. ಡೀಸೆಲ್ ವೆಹಿಕಲ್ ಸರ್. ಏನ್ ಪ್ರೈಸ್ ಕೊಟ್ಬಿಡ್ತಾರೆ? 2 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 7763 ಗಾಡಿ ನಂಬರ್. 2 ಲಕ್ಷಕ್ಕೆ ಫೈನಲ್. ನೋ ಬಾರ್ಗಿಂಗ್. ಬರೀ 2 ಲಕ್ಷಕ್ಕೆ ಫೈನಲ್. ನಿಮ್ಗೆ ದಸರಾ ಆಫರ್ ಅಂಡ್ ದೀಪಾವಳಿ ಆಫರ್ ಕೂಡ ಲೈವ್ ಅಲ್ಲಿ ಇದೆ. ಅಂಡ್ ಬ್ರ್ಯಾಂಡ್ ನ್ಯೂ ಯೋನೋ ನೋಡ್ತಾ ಇರ್ಬೋದು ಶೋರೂಮ್ ಇಂದ ಹಿಂಗೆ ತಂದು ನಿಲ್ಸ್ಬಿಟ್ಟಿದ್ದಾರೆ. 20,000 ಮಾತ್ರ ಓಡಿದೆ ಸರ್. ಬರೀ 20,000. ಹೌದು ಸರ್. ಮಾಡ್ಲಿ ಸರ್. 2014 ಸಿಂಗಲ್ ಓನರ್ ಸರ್ ಇದು. 14 ಸಿಂಗಲ್ ಓನರ್ ಬರೀ 20,000 ಕಿಲೋಮೀಟರ್ ರನ್ ಆಗಿರೋದು ಸರ್ ನಿಮ್ಗೆ. ಸೊ ಏನ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಸ್ಯಾಂಟ್ರೋ ತರನೇ ಇರುತ್ತೆ. ಬಟ್ ಸ್ಯಾಂಟ್ರೋಗಿಂತ ಸೂಪರ್ ವೆಹಿಕಲ್. ಸ್ಯಾಂಟ್ರೋ ತಗೊಳ್ಳೋ ಬದಲು ಈ ಗಾಡಿನ ತಗೋಬಹುದು. ಅಂಡ್ ಬ್ರ್ಯಾಂಡ್ ನ್ಯೂ ಇದು ಟೈರ್ ಇನ್ನು ಬಿಚ್ಚ ಇಲ್ಲ. ಶೋರೂಮ್ ಇಂದ ಹೆಂಗಿದೆ ಹಂಗೆ ಇದೆ ಟೈರ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗು AC ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬರೀ 20,000 ಕಿಲೋಮೀಟರ್ ಸರ್ ರನ್ನಿಂಗ್ ಇದು. ಡಿಲೈಟ್ ಪ್ಲಸ್ ಗಾಡಿ. ಏನ್ ಪ್ರೈಸ್ ಕೊಟ್ಬಿಡ್ತೀವಿ? 3,10,000 ಫೈನಲ್ ಆಗುತ್ತೆ ಸರ್. 3,10,000 ಹೌದು ಸರ್. ಈ ಗಾಡಿಗೆ 100% ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. 2.5 ಮೇಲೆ ಲೋನ್ ಆಗುತ್ತೆ. ಯಾವ ಸರ್ ಮಾಡಲು? 2014 ಸಿಂಗಲ್ ಓನರ್. 14 ಸಿಂಗಲ್ ಓನರ್ 2.5 ಮೇಲೆ ಲೋನ್ ಆಗುತ್ತೆ. 3,10,000 ಫೈನಲ್ ಆಗುತ್ತೆ. ಕಿಲೋಮೀಟರ್ ಲೋ ಕಿಲೋಮೀಟರ್ ಸರ್ ಇದು. ಬರೀ ಜಾಸ್ತಿ ಓಡಿಲ್ಲ. ಹೌದು ಸರ್. ಸರ್ 18-20 ಬರುತ್ತೆ ಸರ್ ಮೈಲೇಜ್. ಓಕೆ. ಅಂಡ್ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ನ್ಯಾನೋ ಇದೆ. ಇದ್ರ ಗಾಡಿ ಮಾಡಲ್ ಅಂಡ್ ಪ್ರೈಸ್ 14 ಸಿಂಗಲ್ ಓನರ್ ಟ್ವಿಸ್ಟ್ ಇದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. 1.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 1,50,000 ಫೈನಲ್. ಹೌದು ಸರ್. 14 ಸಿಂಗಲ್ ಓನರ್ ನ್ಯಾನೋ ಟ್ವಿಸ್ಟ್ 1,50,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ಗಾಡಿನ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. 5653 ಗಾಡಿ ನಂಬರ್. ಇದು ಕೂಡ ಆರಾಮಾಗಿ ನಿಮ್ಗೆ 18-20 ಮೇಲೆ ಮೈಲೇಜ್ ಬರೋ ನೋಡ್ತಾ ಇರ್ಬೋದು. ನ್ಯಾನೋ XT ವೇರಿಯಂಟ್ ಟ್ವಿಸ್ಟ್ ನೋಡ್ತಾ ಇರ್ಬೋದು. ಸಮುದ್ರದಲ್ಲಿ ಹಡಗು ಯಾವ ತರ ಇರುತ್ತೆ ಅದೇ ತರ ಈ ಕಾರ್ ಎಲ್ಲ ಇದೆ. ಎಷ್ಟು ಉದ್ದ ಇದೆ ಅಂತ. ಸರ್ ಇದು ಯಾವ ಸರ್ ಇದು ಕಾರು? ರೆನಾಲ್ಟ್ ಫ್ಲೂಯೆನ್ಸ್ ಅಂತ ಬರ್ತದೆ ಸರ್. ಇದು ಲಕ್ಸುರಿ ವೆಹಿಕಲ್ ಸರ್ ಇದು. ರೆನಾಲ್ಟ್ ಫ್ಲೂಯೆನ್ಸ್ ಎಷ್ಟು ಉದ್ದ ಇದೆ. ಮರ್ಸಿಡೀಸ್ ಬೆಂಜ್ ಏನಾರ ತಗೊಳ್ಳೋ ಬದಲು ಕ್ಯಾಮ್ರಿ ಟೈಪ್ ಬರುತ್ತೆ ಸರ್ ನಿಮ್ಗೆ. ಹೌದೌದು. ಒಳ್ಳೆ ಲಕ್ಸುರಿ ವೆಹಿಕಲ್ ಇದೆ. ಪುಷ್ ಬಟನ್ ಸ್ಟಾರ್ಟ್. ಡೀಸೆಲ್ ವೆಹಿಕಲ್. 20 ಮೈಲೇಜ್ ಬರುತ್ತೆ. ಒಳ್ಳೆ ಬ್ರಾಂಡ್ ಟೈರು, ಮ್ಯಾಗ್ ವೀಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್ ನಿಮ್ಗೆ. ಸರ್ ಹೈಟೆಕ್ ವೆಹಿಕಲ್ ಸರ್ ಇದು. ಎಷ್ಟು ರನ್ ಆಗಿದೆ ಸರ್? 92,000 ಆಗಿದೆ ಸರ್. ಅಪ್ಡೇಟ್ ಕಿಲೋಮೀಟರ್ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಲಕ್ಸುರಿ ವೆಹಿಕಲ್. ಹಬ್ಬದ ಪ್ರಯುಕ್ತ ಬರೀ 3,75,000 ಫೈನಲ್ ಆಗುತ್ತೆ ಸರ್ ಇದು. ಬರೀ 3,75,000 ನಿಮ್ಗೆ ಈ ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್. ಆಮ್ರೆಸ್ಟ್ ನೋಡ್ತಾ ಇರ್ಬೋದು. ಆಮ್ರೆಸ್ಟ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಅಂಡ್ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಮ್ರೆಸ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ಸನ್ ಗ್ಲಾಸ್ ಹೋಲ್ಡರ್. ಬರುತ್ತೆ. ಕೀಲೆಸ್ ಬರುತ್ತೆ ಸರ್ ಇದು. ಕೀಲೆಸ್ ಎಂಟ್ರಿ ಬರುತ್ತೆ. ಕೀ ನೋಡಿ ಕೀ ತೋರಿಸಿ. ಕೀ ನೋಡಿ ಈ ತರ ಕೀ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಕೀ ಯಾವ ತರ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕೀಲೆಸ್ ಎಂಟ್ರಿ. ಸೊ ಫುಲ್ ಟಾಪ್ ಎಂಡ್ ಗಾಡಿ.
ಸೊ ನೀವೇನಾರ ಲಕ್ಸುರಿ ಕಾರು ಲೋ ಬಡ್ಜೆಟ್ ಅಲ್ಲಿ ಏನಾರ ಹುಡ್ಕಂಗಿದ್ರೆ ಇದಕ್ಕಿಂತ ಆಪ್ಷನ್ ನಿಮ್ಗೆ ಆಲ್ಮೋಸ್ಟ್ ಹುಡುಕಿದ್ರು ಸಿಗಲ್ಲ. ಅಂಡ್ ರೆನಾಲ್ಡ್ ಫ್ಲೂಯೆನ್ಸ್, ಸೊ ರೆನಾಲ್ಡ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಕ್ಚುಲಿ. ನಿಮ್ಗೆ ಆಮ್ರೆಸ್ಟ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಇನ್ ಸೆಗ್ಮೆಂಟ್. ಸರ್ 3,75,000 ಫೈನಲ್. ಸರ್ ಏನಾದ್ರು ಲೋನ್ ಆಗುತ್ತಾ ಇಲ್ಲ ಅಂದ್ರೆ ಲೋನ್ ಒಂದು 3 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಪ್ಷನ್ ಇದೆ ಸರ್. ಲೋನ್ ಆಪ್ಷನ್ ಇದೆ ಈ ಗಾಡಿಗೆ. 3 ಲಕ್ಷ ಗಂಟೆ ಲೋನ್ ಆಗೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವ್ ಹೇಳೋದೇ ಬೇಕಾಗಿಲ್ಲ, ರೆನಾಲ್ಡ್ಸ್ ಫ್ಲೂಯೆನ್ಸ್ ತುಂಬಾ ಜನ ಫ್ಯಾನ್ಸ್ ಇರ್ತಾರೆ, ಯಾಕಂದ್ರೆ ಇದು ದೊಡ್ಡ ಲಕ್ಸುರಿ ಸಡಾನ್. 3,75,000 ಫೈನಲ್ ಆಗುತ್ತೆ ಸರ್. ಸೊ ಅಲ್ಲೊಂದು ಫೋರ್ಡ್ ಹೇಳಿ ಸರ್. 2007 ಸಿಂಗಲ್ ಸರ್, ಡೀಸೆಲ್. ಓಕೆ, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡ್ತೇನೆ ಸರ್. 1.5 ಲಕ್ಷಕ್ಕೆ ಆಗುತ್ತೆ ಸರ್. 1,50,000 ಆಗುತ್ತೆ. 1,50,000 ಫೈನಲ್ ಆಗುತ್ತೆ ಸರ್. ಅದು ಡೀಸೆಲ್ ಕಾರು, ಡೀಸೆಲ್ ವೆಹಿಕಲ್ ಸರ್. ಅದು ನೋಡ್ತಾ ಇರ್ಬೋದು ಫೋರ್ಡ್ ಫಿಯೆಸ್ಟೋ. ಬರೀ 1,50,000 ಫೈನಲ್ ಮಾಡಿ ಕೊಡ್ತಾರೆ. ಡೀಸೆಲ್ ಕಾರು 2007 ಸಿಂಗಲ್ ಓನರ್. ಹೌದು ಸರ್. ಅಂಡ್ ಅದೇ ತರ ಇಲ್ಲಿ ಬಂದ್ಬಿಟ್ಟು ಒಂದು ಪೆಟ್ರೋಲ್ ವೆಹಿಕಲ್ ಇದೆ. ಹೇಳಿ ಸರ್. 2011 ಸೆಕೆಂಡ್ ಓನರ್ ಸರ್. ಇದು 90,000 ಕಿಲೋಮೀಟರ್ ಆಗಿದೆ. ಬಿ ವರ್ಷನ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಓಕೆ, 390 ಫೈನಲ್ ಆಗುತ್ತೆ ಸರ್. ಇದು 3,90,000 ಫೈನಲ್ ಆಗುತ್ತೆ ಸರ್. ಅದು ಸೊ ನೋಡ್ತಾ ಇರ್ಬೋದು 3,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಹಬ್ಬದ ಪ್ರಯತ್ನ. ಸೊ ಇದು ಕೂಡ ಟಾಪ್ ಎಂಡ್ ಗಾಡಿ. ನಿಮ್ಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಿ ವೇರಿಯಂಟ್ ಪೆಟ್ರೋಲ್ ಗಾಡಿ. ಸರ್ ಇದು ಪೆಟ್ರೋಲ್ ಅಲ್ಲಿ ಏನ್ ಮೈಲೇಜ್ ಬರುತ್ತೆ ಸರ್? ಬರುತ್ತೆ ಒಂದು 18+ ಬರುತ್ತೆ ಸರ್. ಇದನ್ನು ಓಕೆ, ಮೈಲೇಜ್ ಬರುತ್ತೆ ಸರ್. ಹೋಂಡಾ ಸಿಟಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2000 ಅಂಡ್ ಇದು ಸರ್ ಫೈನಲ್ ಏನ್ ಹೇಳಿದ್ದು ಪ್ರೈಸ್? ಇದು 390 ಆಗುತ್ತೆ ಸರ್. 3,90,000 ಪೆಟ್ರೋಲ್ ಗಾಡಿ. ಓಕೆ, ಅಂಡ್ ಈ ಕಾರ್ ಬಗ್ಗೆ ಹೇಳಿ ಸರ್. ಅದು ಹೋಂಡಾ ಸಿಟಿ 2014 ಸಿಂಗಲ್ ಓನರ್ ಸರ್. VX ವರ್ಷನ್. ಇದು ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ವಿತ್ ಸನ್ರೂಫ್ ಬರುತ್ತೆ. ಪುಷ್ ಬಟನ್ ಸನ್ರೂಫ್. ಓಕೆ, 69,000 ಕಿಲೋಮೀಟರ್ ಆಗಿದೆ ಸರ್. ಗುಡ್ ಮೈಲೇಜ್ 20-22 ಮೈಲೇಜ್ ಬರುತ್ತೆ ನಿಮಗೆ. ID ಟೆಕ್ ನೋಡ್ತಾ ಇರ್ಬೋದು. ಎಲ್ಲಾ ಕಡೆ ನಿಮ್ಗೆ ಆಲ್ಮೋಸ್ಟ್ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ. ಅಂಡ್ ಡೀಸೆಲ್ ಸಿಗೋದು ಸ್ವಲ್ಪ ರೇರ್. ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಸರ್. ಇದು ಟಾಪ್ ಎಂಡ್ ಗಾಡಿ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಇದೆ. ಅಂಡ್ ನಿಮ್ಗೆ ಸನ್ರೂಫ್ ಕೂಡ ಬರುತ್ತೆ ನಿಮ್ಗೆ. ಸೊ ಸನ್ರೂಫ್ ಡೀಸೆಲ್ ಕಾರು, ಅದು ಕೂಡ ಹೋಂಡಾ ಸಿಟಿ. ಪ್ರೀಮಿಯಂಗೆ ಪ್ರೀಮಿಯಂ ವೆಹಿಕಲ್, 220 ಟಾಪ್ ಸ್ಪೀಡ್. ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಹೋಂಡಾ ಸಿಟಿ. ಅಂಡ್ 2011 ಸರ್. ಇದು 14 ಸರ್. 14 ಮಾಡಲು. ಓನರ್ಶಿಪ್ ಸರ್ ಸಿಂಗಲ್ ಓನರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ. 6,50,000 ಫೈನಲ್ ಆಗುತ್ತೆ ಸರ್. 6,50,000 ಫೈನಲ್ ಆಗುತ್ತೆ ಸರ್. ಅಂಡ್ ಅದೇ ತರ ಇಲ್ಲಿ ಒಂದು ಹುಂಡೈ i10 ಇದೆ ಸರ್. 2013 ಸೆಕೆಂಡ್ ಓನರ್ ಸರ್. 72,000 ಕಿಲೋಮೀಟರ್ ಆಗಿದೆ. ಡೀಸೆಲ್ ವೆಹಿಕಲ್ ಇದು. ಓಕೆ, ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್, 13 ಮಾಡಲು, ಸೆಕೆಂಡ್ ಓನರ್, ಲೈಟ್ ಗ್ರೇ ಕಲರ್. ಸೊ ಹುಂಡೈ i10 ಅಲ್ಲಿ ನಿಮ್ಗೆ ಡೀಸೆಲ್ ಸಿಗೋದು ಸ್ವಲ್ಪ ಕಷ್ಟ. ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದೊಂದು 20 ಮೇಲೆ ಬರುತ್ತೆ ಸರ್ ಮೈಲೇಜ್. ಗ್ರ್ಯಾಂಡ್ i10 20 ಬರುತ್ತೆ. ಸೊ ಗ್ರ್ಯಾಂಡ್ i10 ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಒಳಗಡೆ ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿದೆ. ಅಂಡ್ ಕಾರ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಗಾಡಿ ನಂಬರ್ 9545 CRDI ಡೀಸೆಲ್ ಇಂಜನ್, ಗ್ರ್ಯಾಂಡ್ i10. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? 3.5 ಲಕ್ಷ ಲೋನ್ ಆಗುತ್ತೆ. 3,90,000 ಫೈನಲ್ ಆಗುತ್ತೆ ಸರ್. ಇದು 3,90,000 ಫೈನಲ್. 40,000 ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು ಸರ್. ಇದು ಬರೀ 40,000 ಪೇ ಮಾಡ್ಬಿಟ್ರೆ ಗಾಡಿ ಸಿಕ್ಬಿಡುತ್ತೆ. ಸರ್. ಹೌದು. ಅಂಡ್ ಇಲ್ಲಿ ಇನ್ನೂ ಒಂದು SX ವೇರಿಯಂಟ್ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ವರ್ಣ SX ಆಪ್ಷನಲ್. SX ಆಪ್ಷನಲ್ ಟಾಪ್ ಎಂಡ್ ಗಾಡಿ. 6 ಏರ್ ಬ್ಯಾಗ್, ಪುಷ್ ಬಟನ್ ಬರುತ್ತೆ ಸರ್. 2016 ಸಿಂಗಲ್ ಓನರ್. 16 ಸಿಂಗಲ್ ಓನರ್. ಹೌದು. 65,000 ಓಡಿದೆ ಸರ್ ಕಿಲೋಮೀಟರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ. 6,75,000 ಫೈನಲ್ ಆಗುತ್ತೆ. 675 ಫೈನಲ್ ಆಗುತ್ತೆ ಸರ್. ಲೋನ್ ಕೂಡ 100% ಆಗುತ್ತೆ ನಿಮ್ಗೆ. ಸೊ SX ಆಪ್ಷನಲ್ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್. ಇದರಲ್ಲಿ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 1.6 ಆಪ್ಷನಲ್. ಸೊ ಇದು ಬಂದ್ಬಿಟ್ಟು ಒಂದು ರೇರ್ ಪೀಸ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಬಡ್ಜೆಟ್ ಅಲ್ಲಿ ಕಾರ್ ಸಿಗದೇ ಇಲ್ಲ. ಸೊ ಆಲ್ಟೋ ಎಲ್ಲ ತಗೊಳ್ಳೋ ಬದಲು ಈ ಕಾರ್ನ ತಗೊಂಡ್ಬಿಡ್ಬೋದು. ಯಾಕಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಗಾಡಿ ಇನ್ಬಿಲ್ಟ್ ಮಾತ್ರ ಸೂಪರ್ ಸರ್. ಬರೀ 1,50,000 ಸರ್. ಇದು 150 ಆಗುತ್ತೆ. 150 ಫೈನಲ್. ಫೋರ್ಡ್ ಫ್ಯೂಷನ್ ಇನ್ಸೂರೆನ್ಸ್ ಎಲ್ಲ ಇದೆ. 2005 ಸಿಂಗಲ್ ಓನರ್. ಬರೀ 40,000 ಓಡಿದೆ ಸರ್. ಇದು ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಈ ವೆಹಿಕಲ್. ಸೊ ನೀವು ಆಲ್ಟೋ ಎಲ್ಲ ತಗೊಳ್ಳೋ ಬದಲು ಈ ಕಾರ್ನ ತಗೊಂಡ್ಬಿಟ್ರೆ ಸಾಕು. ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಒಳಗಡೆ ಲೆಗ್ ರೂಮ್, ಹೆಡ್ ರೂಮ್ ಕೂಡ ಜಾಸ್ತಿ ಸಿಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಹೈವೇಗೆ
ನಿಮ್ಗೆ ಆಫ್ ರೋಡ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಬಡ್ಜೆಟ್ ಅಲ್ಲಿ ಆಫ್ ರೋಡ್ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. 1.5 ಫೈನಲ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನೋವಾ ಎರಡಿದೆ. ಅಂಡ್ ಈ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್ ಇದು. ಓಕೆ. 89,000 ಕಿಲೋಮೀಟರ್ ಆಗಿದೆ. 4,90,000 ಫೈನಲ್ ಆಗುತ್ತೆ ಸರ್ ಇದು. 4,90,000 ಗೆ ಫೈನಲ್ ಆಗುತ್ತೆ ಸರ್. 89,000 ಕಿಲೋಮೀಟರ್ ರನ್ ಆಗಿದೆ. 4 ಲಕ್ಷ ಲೋನ್ ಆಗುತ್ತೆ ಸರ್ ನಿಮ್ಗೆ. ಸರ್ 4 ಗಂಟೆ ಲೋನ್ ಆಗುತ್ತೆ ಸರ್. ಸೊ ಇದು ಬಂದ್ಬಿಟ್ಟು ಮೆರೂನ್ ರೆಡ್ ಕಲರ್, ಸಿಂಗಲ್ ಓನರ್ ಮೆರೂನ್ ರೆಡ್ ಕಲರ್. ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಏರ್ ಬ್ಯಾಗ್ ಬರುತ್ತೆ ಗಾಡಿ? ಏರ್ ಬ್ಯಾಗ್ ಬರಲ್ಲ. ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್ ನಿಮ್ಗೆ. ಓಕೆ. ವಿಡಿಐ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? 4 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಕೂಡ 4 ಲಕ್ಷ ಆಗುತ್ತೆ ಸರ್. 490 ಫೈನಲ್ ಆಗುತ್ತೆ. 4,90,000 ಫೈನಲ್ ಆಗುತ್ತೆ ಸರ್. 4 7 ಸೀಟರ್ ಇದೆ. ಸೊ ನೋಡ್ತಾ ಇರ್ಬೋದು ಹಿಂಗೆ 4 ಕೂಡ 7 ಸೀಟರ್ ಇದೆ. ಒಂದು ಲಾಡ್ಜಿ ಇದೆ. ಅಂಡ್ ಇದು ಬಂದ್ಬಿಟ್ಟು ಟ್ರೈಬರ್. ಇನೋವಾ 2 ಇದೆ. 2 ಇನೋವಾ. 4 ಕೂಡ 7 ಸೀಟರ್. ಅಂಡ್ ಈ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ಇದು ಯಾವ್ದು ಮಾಡಲು? 2010 ಮಾಡಲ್ ಸರ್. ಸೆಕೆಂಡ್ ಓನರ್. 190 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. ಓಕೆ. 6,75,000 ಫೈನಲ್ ಆಗುತ್ತೆ ಸರ್ ಅದು. ಸರ್ 6,75,000 ಗೆ ಫೈನಲ್. ವಿವರ್ಸ್ ಅಂಡ್ ಟಾಪ್ ಅಂಡ್ ಎಲ್ಲ ಆಪ್ಷನ್ ಬರುತ್ತೆ ಸರ್ ನಿಮಗೆ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. 6,75,000 ಆಗುತ್ತೆ. ಇನ್ಸೂರೆನ್ಸ್ ಜಾಸ್ತಿ ಇದೆ. ಇತ್ತು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ವಿತ್ ಟ್ರಾನ್ಸ್ಫರ್ ಕೂಡ. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು 10 ಮಾಡಲು ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಸೊ ನಾವು ಇನೋವಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. 100% ನಿಮ್ಗೆ ಟೈರ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಅಂಡ್ 4 ರಿಂದ 5 ಲಕ್ಷ 6 ಲಕ್ಷ ಕಿಲೋಮೀಟರ್ ಗಂಟ ಓಡೋವಂತ ಗಾಡಿ. ಅಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಇನೋವಾ 2011 ಸೆಕೆಂಡ್ ಓನರ್. 1,34,000 ಕಿಲೋಮೀಟರ್ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. 5.5 ಲಕ್ಷ ಲೋನ್ ಮಾಡಿಸಿ ಕೊಡ್ತೀನಿ ಸರ್. 7.5 ಫೈನಲ್ ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ನಿಮ್ಗೆ 7.5 ಫೈನಲ್ ಮಾಡಿ ಹಿಸ್ಟ್ರಿ ಕೊಡ್ತೀನಿ ಸರ್. ಇದಕ್ಕೆ 1,34,000 ಲಾಸ್ಟ್ ಸರ್ವಿಸ್ ಆಗಿದೆ. ಅಪ್ ಟು ಡೇಟ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತೀನಿ? 7.5 ಫೈನಲ್ ಆಗುತ್ತೆ ಸರ್ ಇದು. 7.5 ಫೈನಲ್. ಸೊ ಬ್ರ್ಯಾಂಡ್ ನ್ಯೂ ರೆನಾಲ್ಟ್ ಟ್ರೈಬರ್ ಹೇಳಿ ಸರ್. 2020 ಸಿಂಗಲ್ ಸರ್. RXZ ಟಾಪ್ ಎಂಡ್ ಮಾಡಲ್ ಇದು. ಡೀಸೆಲ್ ಬೇಕು. 7 ಸೀಟರ್. 6,85,000 ಫೈನಲ್ ಆಗುತ್ತೆ ಸರ್. ಬರೀ 6,85,000 ಫೈನಲ್. 6 ಲಕ್ಷ ಲೋನ್ ಆಗುತ್ತೆ ಸರ್ ನಿಮಗೆ. 6 ಲಕ್ಷ ಗಂಟೆ ಲೋನೇ ಆಗುತ್ತೆ ಈ ವೆಹಿಕಲ್ ಗೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಮೇನ್ಲಿ ಡೀಸೆಲ್ ವೆಹಿಕಲ್, 7 ಸೀಟರ್. ಅಂಡ್ ಅದ್ರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ವೆಹಿಕಲ್. 7744 ಗಾಡಿ ನಂಬರ್ RXZ. ಸೊ ಇನ್ನೂ ಒಂದು ರೆನಾಲ್ಟ್ ಲಾಡ್ಜಿ ಹೇಳಿ ಸರ್. 2015 RXZ ಟಾಪ್ ಎಂಡ್ ಮಾಡಲ್ಲ ಸರ್ ಇದು. 7 ಸೀಟರ್. 5,60,000 ಫೈನಲ್ ಆಗುತ್ತೆ ಸರ್. 5,60,000 ಫೈನಲ್. ಇದು ಕೂಡ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಮಾಡಲ್ಲ ಸರ್. ಡೀಸೆಲ್ ವೆಹಿಕಲ್. 20 ಮೈಲೇಜ್ ಬರುತ್ತೆ ನಿಮ್ಗೆ ಇದು. ಓಕೆ. 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. 5669 ಗಾಡಿ ನಂಬರ್. ಸೊ ಇಲ್ಲೊಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಇದು ಯಾವ ಸರ್ ಮಾಡಿ? 2012 ಸಿಂಗಲ್ ಸರ್. ಕಂಫರ್ಟ್ ಲೈನ್ ಡೀಸೆಲ್ ವೆಹಿಕಲ್. ಇನ್ಸೂರೆನ್ಸ್ ಜಾಸ್ತಿ ಇದೆ. 89,000 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. ಓಕೆ. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಎಷ್ಟು ಸರ್? 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇನ್ಸೂರೆನ್ಸ್ ಮಾಡಿಸಿ ಕೊಡ್ತೀವಿ ಸರ್. ಮಾಡಿಸಿ ಕೊಟ್ಬಿಟ್ಟು 4 ಲಕ್ಷಕ್ಕೆ ಫೈನಲ್. ಕಂಫರ್ಟ್ ಲೈನ್ ಡೀಸೆಲ್ ವೆಹಿಕಲ್. ಹೌದು ಸರ್. ಒಳ್ಳೆ ಮೈಲೇಜ್ ಬರುತ್ತೆ. 14 ಮಾಡಲ ಸರ್ ಇದು? 12 ಮಾಡಲ್ ಸರ್ ಇದು. 12 ಮಾಡಲು. ಸೊ ನೋಡ್ತಾ ಇರ್ಬೋದು 2012 ಮಾಡಲು ನಿಮ್ಗೆ ವೋಕ್ಸ್ ವ್ಯಾಗನ್ ವೆಂಟೋ. ಅಂಡ್ i10 ಹುಡ್ಕೋರ್ಗೆ ಬಡ್ಜೆಟ್ ಅಲ್ಲಿ i10 ಇದೆ ನಿಮ್ಗೆ. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಡ್ತೀರಿ ಸರ್? 2 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಸರ್ ಬರೀ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 2008 ಮಾಡಲ್ ಇದು. 2 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 2 ಲಕ್ಷ ಫೈನಲ್. ಹೌದು ಸರ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೊ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್ ಮ್ಯಾಗ್ನಾ ಪ್ಲಸ್. ಓಕೆ. ಅಂಡ್ ಇನ್ನೂ ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರ್ ಹುಡ್ಕಂಗಿದ್ರೆ ಬರೀ 1,25,000 ಸರ್. ಇನ್ನೂ ಕಡಿಮೆ ಆಗುತ್ತಾ? ಸ್ವಲ್ಪ ಕಡಿಮೆ ಮಾಡ್ಕೊಡೋಣ ಸರ್. 1,20 ಮಾಡೋಣ ಸರ್. 1,20ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಇದು ಬಂದ್ಬಿಟ್ಟು ಶಾರ್ಲೆಟ್ ಸ್ಪಾರ್ಕ್ 2007 ಮಾಡಲ್ ಸರ್ ಇದು. ಇನ್ಸೂರೆನ್ಸ್ ಪ್ರೆಸ್ ಮಾಡ್ಕೊಡ್ತೀನಿ ಸರ್ ಇದು. 120ಗೆ ಫೈನಲ್ ಆಗುತ್ತೆ ಸರ್.